ಹಲೋ ಫ್ರೆಂಡ್ಸ್. ನಾವು ಟ್ರಿಪ್ಪಿಗೆ ಹೋಗಿದ್ದೆವು ಹಾಲಿಡೇಸಲ್ಲಿ ಮಕ್ಕಳದ್ದು. ಇದು ಒಂದು ಪ್ಲೇಸ್ ಹುಕ್ಕಾ ಫಾಲ್ಸ್ ಅಂತ. ಇನ್ ಟಾಪೋ ಅಂತ ಪ್ಲೇಸಲ್ಲಿ ಇದೆ. ಸೊ ಫ್ರಮ್ ಆ ಸ್ನೋ ಬೀಳುವ ಪ್ಲೇಸಿಂದ ವಕ್ಕಪಾಪದಿಂದ ನಾವು ಆನ್ ದ ವೇ ಟು ರೊಟ್ರೋವಾ ಹೋಗುವಾಗ ಈ ಹುಕ್ಕಾ ಫಾಲ್ಸ್ ಅಂತ ಇದೆ. ತುಂಬಾ ಚೆನ್ನಾಗಿದೆ. ಕ್ಲಿಯರ್ ವಾಟರ್‌ದು ಒಂದು ಜಲಪಾತನೇ. ಆದ್ರೆ ನಮ್ಮ ಜೋಗ ಜಲಪಾತದಷ್ಟು ಆಳವಾಗಿ ಇಲ್ಲ. ಇದು ರಭಸವಾಗಿ ಹರಿಯುವ ನೀರು. ಹಾಗೆ ಒಂದು 2,22,000 ತನಕ ಲೀಟರ್ಸ್ ಪರ್ ಸೆಕೆಂಡ್ ಫಾಸ್ಟ್ ಆಗಿ ಅದು ಹರಿಯುತ್ತೆ. ಪರ್ ಸೆಕೆಂಡ್ ಅಷ್ಟೊಂದು ಫಾಸ್ಟ್ ಆಗಿ ಹರಿಯುವ ರಭಸವಾದ ನೀರು. ಸೌಂಡ್ ಕೂಡ ಅಲ್ಲಿ ತುಂಬ ಫಾಸ್ಟ್ ಆಗಿ ಕೇಳುತ್ತೆ. ಹತ್ತಿರದಿಂದ ನೋಡ್ಬೋದು. ಮತ್ತು ತುಂಬ ಕ್ಲಿಯರ್ ವಾಟರ್. ತುಂಬ ಖುಷಿಯಾಗುತ್ತೆ ನೋಡಲಿಕ್ಕೆ. ಮತ್ತೆ ಅದು ಒಂದು 15 ಮೀಟರ್ಸ್ ಉದ್ದ ಇದೆ ಅಂತ ಹೇಳ್ತಾರೆ. ನಾವು ಅಷ್ಟೊಂದು ನಡೀಲಿಲ್ಲ. ಈ ಪ್ಲೇಸಲ್ಲಿ ತುಂಬ ಚೆನ್ನಾಗಿದೆ. ಹಾಗೆ ಸ್ವಲ್ಪ ನೋಡಿದೆವು. ಒಂದು 15-20 ಮಿನಿಟ್ಸ್ ನಂತರ ಆನ್ ದ ವೇ ನಾವು ಆ್ಯಕ್ಚುಲಿ ಇದನ್ನು ವಿಸಿಟ್ ಮಾಡೋಣ ಅಂತ ಮಿಸ್ ಮಾಡಬಾರ್ದು ಅಂತ ಹೋಗಿದ್ದು. ಲಾಸ್ಟ್ ಟೈಮ್ ನಾವು ಇಂಡಿಯಾದಲ್ಲಿ ಜೋಗ ಜಲಪಾತಕ್ಕೆ ಕೂಡ ಹೋಗಿದ್ದೆವು. ಆದರೆ ನಮಗೆ ನೋಡೋಕ್ಕಾಗಲಿಲ್ಲ. ಅಂದರೆ ಮಳೆಗಾಲದಲ್ಲಿ ಎಲ್ಲ ಹೋದಿದ್ದು ನಾವು ಸೆಕೆಗಾಲದಲ್ಲಿ ಹೋಗಿದ್ದರಿಂದ ಅಲ್ಲಿ ನೀರೇ ಇರಲಿಲ್ಲ. ಹಾಗೆ ಇಲ್ಲಿ ತುಂಬ ಚೆನ್ನಾಗಿತ್ತು. ನೋಡೋಕ್ಕೆ ತುಂಬ ಕ್ಲಿಯಾರಿಟಿ ಆಫ್ ವಾಟರ್ ಆ್ಯಂಡ್ ದೆನ್ ರಭಸವಾಗಿ ಹರಿಯುವ ನೀರಿನ ಸೌಂಡ್. ಆಫ್ಟರ್ ಲಾಂಗ್ ಟೈಮ್ ಒಂದು ಫಾಲ್ಸನ್ನು ನೋಡಿದ್ದು. ಹಾಗೆ ಆನ್ ದ ವೇ ಟು ರೊಟ್ರೋವಾ ಇದು ನಿಂತು ಸ್ವಲ್ಪ ಎಂಜಾಯ್ ಮಾಡಿ ಊಟ ಎಲ್ಲ ಮಾಡಿಕೊಂಡು ಆನ್ ದ ವೇ ಇಲ್ಲಿಂದ ಸ್ಟಾರ್ಟ್ ಮಾಡಿದೆವು. ನಂತರ ಸ್ವಲ್ಪ ಪಿಕ್ಚರ್ಸ್ ಕೂಡ ಫ್ಯಾಮಿಲಿ ಜೊತೆ ತೆಗೆದಿದ್ದೆ. ನನ್ನ ಮಗಳು, ನನ್ನ ಹಸ್ಬೆಂಡ್, ನನ್ನ ಮಗ ಅವ್ರ ಜೊತೆ ಎಲ್ಲ. ಸ್ವಲ್ಪ ಬಿಸಿಲು ಕೂಡ ಇತ್ತು. ನಾವು ಹೋದ ದಿನ ಚೆನ್ನಾಗಿತ್ತು ವೆದರ್. ಇಲ್ಲದಿದ್ದರೆ ಯಾವಾಗ ಸಹ ಮಳೆ ಬರ್ತದಂತ ಗ್ಯಾರಂಟಿ ಇಲ್ಲ. ನಮ್ಮ ನ್ಯೂಜಿಲ್ಯಾಂಡಲ್ಲಿ 24 ಅಂದರೆ 12 ಮಂತ್ಸ್ ಕೂಡ 24/7 ಕೂಡ ಯಾವಾಗ ಮಳೆ ಬರುತ್ತೆ, ಯಾವಾಗ ಮೋಡ ಆಗುತ್ತೆ. ಇಲ್ಲಿ ಅಂದರೆ ವೆದರ್ ಅನ್ಪ್ರೆಡಿಕ್ಟೇಬಲ್ ಇರುತ್ತೆ. ಬೇಗನೆ ಮೋಡ ಬಂದು ಮಳೆ ಬರೋದು ಹಾಗೆಲ್ಲ. ಇಲ್ಲಿ ತುಂಬ ಜನ ಬರ್ತಾರೆ, ಆನಂದಿಸ್ತಾರೆ. ಬೋಟಿಂಗ್ ಫೆಸಿಲಿಟಿ ಕೂಡ ಇದೆ ಸ್ವಲ್ಪ ಮುಂದ್ಗಡೆ ಹೋದರೆ. ಅಂದರೆ ವೈಕಾಟೋ ರಿವರ್ಗೆ ಕನೆಕ್ಟ್ ಆಗುತ್ತೆ ಇದು. ಸೊ ಬೋಟಿಂಗ್ ಎಲ್ಲ ಇದೆ ರಭಸದಿಂದ ಹರಿಯುವ ನೀರಲ್ಲಿ. ಹಾಗೆಲ್ಲ ಅಂದರೆ ಬೋಟಿಂಗ್ ಎಲ್ಲ ಮಾಡಲಿಕ್ಕೆ ಅದೆಲ್ಲ ನಾವು ತಗೊಳ್ಳಿಲ್ಲ. ನೆಕ್ಸ್ಟ್ ಟೈಮ್ ಹೋಗುವಾಗ ನಾವು ಎಂಜಾಯ್ ಮಾಡ್ಬೋದು ಒಂದೊಂದು ರೈಡ್ಸ್. ಎಲ್ಲದಕ್ಕೆ ಅಂದರೆ ಈ ಬೋಟಿಂಗ್ ಎಲ್ಲ ಫೆಸಿಲಿಟೀಸ್ಗೆ ಎಲ್ಲ ಹಣ ಕೊಡಬೇಕು. ತುಂಬ ಕಾಸ್ಟ್ಲಿ ಆಗುತ್ತೆ ಇಲ್ಲಿ ಎಲ್ಲ. ಹಾಗೆ ಎಲ್ಲ ಹೋದ್ರೆ ಅದಕ್ಕೆ ನಾವು ಹೋಗಿಲ್ಲ. ನನ್ನ ಮಗ ಕೂಡ, ಅವನಿಗೆ ತುಂಬ ಖುಷಿ ಆಯಿತು ನೋಡಿ. ಅವರು ಕೂಡ ಪಿಕ್ಚರ್ಸ್ ತೆಗೆದ್ರು. ಆಫ್ಟರ್ ಲಾಂಗ್ ಟೈಮ್ ನಾವು ಇಳಿಯೋಣ, ಅಲ್ಲಿ ಸ್ನಾನ ಮಾಡ್ಲಿಕ್ಕಾಗುತ್ತಾ, ಸ್ವಿಂಗ್ ಮಾಡ್ಲಿಕ್ಕಾಗುತ್ತಾ ಅಂತ ಕೇಳ್ತಾ ಇದ್ದ. ಹಾಗೆ ಅಲ್ಲಿಂದ ಸ್ವಲ್ಪ ಮ್ಯಾಕ್ಡೊನಾಲ್ಡಲ್ಲಿ ಬರ್ಗರ್ ಎಲ್ಲ ತಿಂದು ನೇಚರ್ ಜೊತೆನೆ ಹೊರಗಡೆ ತಿಂದು ಯಾಕೆಂದ್ರೆ ಮ್ಯಾಕ್ಡೊನಾಲ್ಡ್ ಕೂತ್ರೆ ಅಷ್ಟೊಂದು ಎಂಜಾಯ್ ಆಗಲ್ಲ. ಹೊರಗಡೆ ನೇಚರ್ ಒಟ್ಟಿಗೆ ತಿಂದು ಅಲ್ಲಿಂದ ಹೊರಟೆವು.